ಛೇ ಛೇ, ಏನಿದು? ನಿತ್ಯ ಕಣ್ಣೀರು ಸುರಿಸುತ್ತಾ ಕುಳಿತರೆ ಸತ್ತ ಮಾತೆ ಮರಳಿ ಬರಬಹುದೇ? ಗಂಡಾದ ನೀನು ಈ ರೀತಿ ಕುಳಿತು ಎದೆ ಒಡೆದು ದುಃಖದ ದಾವಾಗ್ನಿಗೆ ನಿನ್ನ ಎದೆಯನ್ನು ಕೊಟ್ಟು ದೇಹ ಅದು ನಿನ್ನ ದಹಿಸದೆ ಬಿಡದು. ಅಲ್ಲದೆ ಹೆಣ್ಣಾದ ಸುನಿತಾಳ ಗತಿ ಏನು? ನಮ್ಮ ಬಾಯಿನಲ್ಲಿ ಹೊತ್ತಿ ಉರಿದ ಈ ದಾವಾಗ್ನಿ ನನ್ನನ್ನು ದಹಿಸಿ ನಮ್ಮ ಅವನನ್ನು ಉಳಿಸಿದ್ದರೆ ಯಾವ ಚಿಂತೆ ಇರುತ್ತದೆ? ಸತ್ತವಳೇನೋ ಸತ್ತಳು, ಆದರೆ ಹಿಂಬಾರದ ಹೊರೆಯೊಂದನ್ನು ಹೊರಸಿ ಹೋದಳು. ಅದಾವ ಹೊರೆ ಬ್ರದರ್? ನನಗೂ ಹೇಳುವುದಿಲ್ಲವೇ? ತಂಗಿ ಸುನೀತಾಳ ನನಗಷ್ಟೊಂದು ಹೊರೆಯಾಗಿದ್ರೆ ಆ ವಾಸನೆಗಿದ್ದ ತಕ್ಷಣವೇ ನನ್ನನ್ನು ಕಟ್ಟೆಚ್ಚಿಗೆ ಕೊಂದಾಡ್ಬಿಡ್ಬೇಕಾಗಿತ್ತು. ಈ ಜಗದ ಋಣವನ್ನು ಕಂಡುಕೊಂಡು ಅವರ ಜೊತೆಗೂಡಿ ನಾನು ಹೋಗ್ಬಿಡ್ತಾ ಇದ್ದೆ. ಆಗ ನಿನಗೆ ಯಾವ ಇರಿಬಾರುವ ಇರ್ತಾ ಇರಲಿಲ್ಲ ಅಣ್ಣ. ಎಷ್ಟೊಂದು ಅಪಾರ್ಥಕ್ಕೆ ಅವಕಾಶ ಮಾಡಿಕೊಟ್ಟಿರುವೆ ಇಲ್ಲಮ್ಮ ನಿನ್ನ ಬುದ್ಧಿಗೆ. ಆರಾಧ್ಯ ದೈವ ಹರದಮ್ಮ ನಾಳೆಯಾಗಿರುವ ನಾನು ಹೇಳಿದ್ದೇ ಬೇರೆ, ನೀನು ತಿಳಿದುಕೊಂಡಿದ್ದೇ ಬೇರೆ. ತಂಗಿ, ನಿನ್ನೊಡಲಿಗೆ ಇಡೀ ಅನ್ನ ಹಾಕಲಾರದು ದುಡಿಯಲಾರಷ್ಟು ಕಡು ದರಿದ್ರನಲ್ಲಮ್ಮ ಈ ನಿನ್ನ ಸಹೋದರ. ತಂಗಿ, ಬೆಳೆದು ನಿಂತ ನಿನ್ನ ಮದುವೆಯ ಚಿಂತೆ ನನ್ನನ್ನು ಈ ರೀತಿ ಮಾತನಾಡಿಸುತ್ತೇವೆ ವಿನಃ ಬೇರಾವ ದೃಷ್ಟಿಯಿಂದಲೂ ಅಲ್ಲ. ತಂಗಿ, ಅಮರೇಶ್, ಸಾಕು ನಿಲ್ಲಿಸು ಈ ನಿನ್ನ ಜಾಣತನದ ಮಾತನ್ನು. ಸುನೀತಾಳ ಮದುವೆ ಬಗ್ಗೆ ನೀನೇಕೆ ಚಿಂತಿಸುವಿ? ಅಂದರೆ ಏಕೆ? ನಾನಿಲ್ಲವೇ? ಅಂದರೆ ತಂಗಿ ಸುನೀತಾಳ ಮದುವೆ ಹೊಣೆಗಾರಿಕೆ ನಿನಗೆಷ್ಟಿದೆಯೋ ಅಷ್ಟೇ ನನಗೂ ಇದೆ. ಸುನೀತಾಳಿಗೆ ನೀನು ಒಡ ಹುಟ್ಟಿದ ಅಣ್ಣನ